ರಾಮಾಯಣ ಓದಿರಾ? ರಾಮಾಯಣ ಓದಿಲ್ಲ. ಹೌದಾ ಬ್ರೋ? ರಾಮಾಯಣ ಓದಿರಾ? ಎಸ್. ಇಲ್ಲ, ಸಿಟಿ, ಅರ್ಬನ್. ಅರ್ಬನ್ ಅರ್ಬನ್ ಅಲ್ಲ, ರಾಮಾಯಣ ಓದಿರಾ ನೀವು? ಗ್ರಾಮೀಣ ಅಲ್ಲ. ಇಲ್ಲ, ಗ್ರಾಮೀಣ ಓದಿಲ್ಲ, ಅರ್ಬನ್. ಯಾಕೆ ಅಣ್ಣ ಏನಿಲ್ಲ, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ರಾಮಾಯಣದ ಬಗ್ಗೆ ಸ್ವಲ್ಪ ಕ್ವಶನ್ಸ್ನ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ಲಕ್ಷ್ಮಣನ ಹೆಂಡತಿ ಹೆಸರೇನು? ಗೊತ್ತಿಲ್ಲ. ತಿಂಗ್ ಮಾಡಿ. ಸೀತೆ. ದಶರಥನಿಗೆ ಎಷ್ಟು ಜನ ಮಕ್ಕಳಿದ್ರು? ದಶರಥ ಇಬ್ರು. ಇಬ್ರು. ಯಾರ್ಯಾರು? ಅವ್ರ ಹೆಸರು ರಾಮ, ಲಕ್ಷ್ಮಣ, ಭರತ. ಅಲ್ಲ, ನಾಲ್ಕು ಜನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡಕ್ತಿದ್ದೇವಪ್ಪ ಅಂತ ಹೇಳಿದ್ರೆ, ಜನಗಳಿಗೆ ರಾಮಾಯಣದ ಬಗ್ಗೆ ಎಷ್ಟು ಗೊತ್ತಿದೆ ಎಷ್ಟು ಗೊತ್ತಿಲ್ಲ ಅಂತೇಳಿ ಇವತ್ತು ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಏನಪ್ಪ ಅಂತಾರೆ, ಒಂದು 5 ಕ್ವಶನ್ಸ್ನ ರಾಮಾಯಣದಿಂದ ಆರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ 5 ಕ್ವಶನ್ಸ್ನ ಜನಗಳ ಮುಂದೆ ಇಡ್ತೀನಿ. ಅವರು ಯಾವ ರೀತಿಯೆಲ್ಲ ಆನ್ಸರ್ ಮಾಡ್ತಾರೆ, ಮತ್ತು 5ಕ್ಕೆ ಆನ್ಸರ್ ಕೊಟ್ಟರೆ ಏನಪ್ಪ ಅಂತಾರೆ, ಅವರಿಗೆ ನನ್ನ ಕಡೆಯಿಂದ ಒಂದು 100 ರೂಪಾಯಿ ಗಿಫ್ಟ್ ಪ್ರೈಸ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆ 100 ರೂಪಾಯಿನ ಯಾರು ತಗೊಂತಾರೆ ನೋಡೋಣ. ನಿಮ್ಮ ಹೆಸರು? ಕೊಟ್ರೇಶ್. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀವಿ. ಏನಿಲ್ಲ, ಒಂದು 5 ಕ್ವಶನ್ಸ್ನ ಕೇಳ್ತೀನಿ ರಾಮಾಯಣದ ಬಗ್ಗೆ. ರಾಮಾಯಣ ಓದಿರಾ? ರಾಮಾಯಣ ಓದಿಲ್ಲ, ಮಹಾಭಾರತ ಓದಿದ್ದೀನಿ. ಹೌದಾ ಬ್ರೋ? ಜಸ್ಟ್ ರಾಮಾಯಣ ಬಗ್ಗೆ ಒಂದು 5 ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ಅದಕ್ಕೆ 5 ಕರೆಕ್ಟ್ ಆನ್ಸರ್ ಮಾಡಿದ್ರೆ ನನ್ನ ಕಡೆಯಿಂದ 100 ರೂಪಾಯಿ ಗಿಫ್ಟ್ ಇರುತ್ತೆ, ಆಯ್ತಾ? ಶ್ರೀರಾಮನ ತಂದೆ ಹೆಸರೇನು? ದಶರಥ. ರಾಮಾಯಣ ಓದಿರಾ? ಎಸ್. ಇಲ್ಲ, ಸಿಟಿ, ಅರ್ಬನ್. ಅರ್ಬನ್ ಅಲ್ಲ, ರಾಮಾಯಣ ಓದಿರಾ ನೀವು? ಅಂದ್ರೆ ಗ್ರಾಮೀಣ ಅಲ್ಲ. ಇಲ್ಲ, ಗ್ರಾಮೀಣ ಓದಿಲ್ಲ, ಅರ್ಬನ್. ಗೊತ್ತಾ ಬ್ರೋ? ಅದ್ರ ನಾವು ಸ್ವಲ್ಪ ನಾಲೆಜ್ ಜನ. ನಾ ಅರ್ಬನಿಂದ, ರೂರಲಿಂದ ಎಷ್ಟಿದೆ ಸ್ವಲ್ಪ ಬರ್ತಾ ಇದೆ, ಹೇಳ್ರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬ್ರೋ, ಶ್ರೀರಾಮನ ತಂದೆ ಹೆಸರೇನು ಬ್ರೋ? ಐ ಡೋಂಟ್ ನೋ. ಅಣ್ಣ ಏನಿಲ್ಲ, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ರಾಮಾಯಣದ ಬಗ್ಗೆ ಸ್ವಲ್ಪ ಕ್ವಶನ್ಸ್ನ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ಶ್ರೀರಾಮನ ತಂದೆ ಹೆಸರೇನು? ದಶರಥನ. ಶ್ರೀರಾಮನ ತಂದೆ ಹೆಸರೇನು? ಶ್ರೀರಾಮನ ತಂದೆ ಹೆಸರೇನು? ಗೊತ್ತಿಲ್ಲ. ಎಷ್ಟನೇ ಕ್ಲಾಸ್? 10ನೇ ಕ್ಲಾಸಾ? ಶ್ರೀರಾಮನ ತಂದೆ ಹೆಸರೇನು? ರಾಮನ್ ತಂದೆ ಗೊತ್ತಿಲ್ಲ. ಲಕ್ಷ್ಮಣನ ಹೆಂಡತಿ ಹೆಸರೇನು? ಊರ್ಮಿಳೆ. ಬ್ರೋ, ಒಂದು ವಿಡಿಯೋ ಮಾಡ್ತಿದ್ದೆ ಬ್ರೋ. ನಿಮ್ಮ ಹೆಸರು ಬ್ರೋ? ಲಕ್ಷ್ಮಣನ ಹೆಂಡತಿ ಹೆಸರೇನು? ಗೊತ್ತಿಲ್ಲ. ಸೀತೆ. ಲಕ್ಷ್ಮಣನ ಹೆಂಡತಿ ಹೆಸರೇನು? ಗೊತ್ತಿಲ್ಲ. ಲಕ್ಷ್ಮಣನ ಹೆಂಡತಿಯ ಹೆಸರೇನು? ಲಕ್ಷ್ಮಣನ ಹೆಂಡತಿಯ ಹೆಸರು? ದಶರಥಿಗೆ ಎಷ್ಟು ಜನ ಮಕ್ಕಳಿದ್ರು? ಇಬ್ರಲ್ಲ. ಓ, 3 ಇದ್ರು. ಒಬ್ಳು ತಂಗಿ. 3 ಇಲ್ಲ. ಲಕ್ಷ್ಮಣನ ಹೆಂಡತಿ ಹೆಸರೇನು? ಐ ಡೋಂಟ್ ನೋ. ರಾಮಾಯಣ ಅವ್ರ ಮಹಾಭಾರತ. ಐ ಡೋಂಟ್ ಇಲ್ಲ ಬ್ರೋ. ನೋ. ದಶರಥನಿಗೆ ಎಷ್ಟು ಜನ ಮಕ್ಕಳಿದ್ರು? ದಶರಥನಿಗೆ 5 ಜನ. ದಶರಥ ಯಾರು ಹೇಳು? 5 ಜನ. ಅಲ್ಲ, ದಶರಥ ಯಾರು ಹೇಳು? ರಾಮನಪ್ಪ. ದಶರಥನಿಗೆ ಎಷ್ಟು ಜನ ಮಕ್ಕಳಿದ್ರು? ಇಬ್ರು. ಯಾರ್ಯಾರು? ಲವಕುಶ. ದಶರಥನಿಗೆ ಎಷ್ಟು ಜನ ಮಕ್ಕಳು ಇರ್ತಾರೆ? ಯಾರಿಗೆ? ದಶರಥ 5 ಜನ. ಹೆಂಗೆ? ಅವ್ರ ಹೆಸರೇನ ಗೊತ್ತಾ? ಅವ್ರ ಹೆಸರು ರಾಮ, ಲಕ್ಷ್ಮಣ, ಭರತ. ಅಲ್ಲ, 4 ಜನ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ. ಆಂಜನೇಯ ಏನೈತಲ್ಲ, ಯಾವ ಒಂದು ಬೆಟ್ಟನ ಹೊತ್ತು ತಂದ? ಆಂಜನೇಯನ. ಆಪ್ಷನ್ಸ್ ಇರಂಗಿಲ್ಲ. ರಾವಣನಿಗೆ ಒಬ್ಬ ಮಗ ಇದ್ದಾನೆ, ಆ ಮಗನ ಹೆಸರೇನು? ರಾವಣಿಗೆ ಗೊತ್ತಿಲ್ಲ. ರಾಮನಿಗೆ 2 ಮಕ್ಕಳು ಇರ್ತಾರೆ, ಅವರಿಬ್ರು ಹೆಸರೇನು? ಲವಕುಶ.
ಮತ್ತೆ ಅವ್ರು ಹೆಂಗ್ ದಶರಥನ ಮಕ್ಕಳಾದ್ರು? ಇಲ್ಲ ಸರ್. ರಾಮನಿಗೆ ಇಬ್ರು ಮಕ್ಕಳು ಇರ್ತಾರೆ, ಅವ್ರಿಬ್ರು ಹೆಸರು ಏನು? ಲವಕುಶ. ಶ್ರೀರಾಮನ ಇಬ್ರು ಮಕ್ಕಳಿದ್ದಾರೆ ಅವರಿಗೆ, ಆ ಇಬ್ರು ಮಕ್ಕಳ ಹೆಸರೇನು? ಲವಕುಶ. ಲವಕುಶ. ರಾವಣನಿಗೆ ಒಬ್ಬ ಮಗ ಇದ್ದಾನೆ, ಆ ಮಗನ ಹೆಸರೇನು? ರಾವಣಿಗೆ ರಾವಣನಿಗೆ ಗೊತ್ತಿಲ್ಲ. ರಾವಣನ ಎಷ್ಟಲ್ಲಿ ಇರ್ತದೆ ಗೊತ್ತಾ? 10. 10. ಅವ್ರ ಮಗ ಒಬ್ಬನ ಇದ್ದಾನೆ, ಅವನ ಹೆಸರು ಏನು ಹೇಳು? ಹೆಸರು ಗೊತ್ತಿತ್ತು. ಗೊತ್ತಿಲ್ಲ. ಗೊತ್ತಿತ್ತು ತಗೊಂಡು. ಗೊತ್ತಾಯ್ತಾ? ಹೇಳು, ಥಿಂಕ್ ಮಾಡಿ. ಅದು ಗೊತ್ತಿಲ್ಲ, ನೆನಪಕ್ಕಿಲ್ಲ. ರಾವಣನಿಗೆ ಒಬ್ಬ ಮಗ ಇರ್ತಾನೆ, ರಾವಣನಿಗೆ ಅವನ ಹೆಸರೇನು? ರಾವಣ ಗೊತ್ತಿಲ್ಲ. ಗೊತ್ತಿಲ್ಲ.